ಬೆಳಗುಂಬಾದ ವಾಕ್ ಶ್ರವಣ ಶಾಲೆಯಲ್ಲಿ ಚಿರತೆ ಪ್ರತ್ಯಕ್ಷ. ಶಾಲಾ ಮಕ್ಕಳಲ್ಲಿ ಭಯ ಮೂಡಿಸಿದ ಚಿರತೆ ಕೊನೆಗೂ ಸೆರೆ. ಎಸ್ ವೀಕ್ಷಕರೇ, ಮೊನ್ನೆ ತಾನೇ ತುಮಕೂರು ಹೊರ ವಲಯದ ಬೆಳಗುಂಬಾದಲ್ಲಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ನಡೀತಾ ಇರುವ ವಾಕ್ ಶ್ರವಣ ಶಾಲಾ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ನಾಯಿಯನ್ನ ಅಟ್ಟಾಡಿಸಿಕೊಂಡು ಬಂದ ಚಿರತೆ ಕಂಡು ಶಾಲೆಯ ಶಿಕ್ಷಕರು ಭಯಭೀತರಾಗಿದ್ರು. ಅತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಚಿರತೆ ಸೆರೆ ಹಿಡಿಯುವುದಾಗಿ ಭರವಸೆಯನ್ನ ನೀಡಿದ್ರು. ಅದರಂತೆ ಅರಣ್ಯ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ನಿನ್ನೆ ರಾತ್ರಿ ಸೆರೆ ಸಿಕ್ಕಿದೆ. ಹೌದು, ಈತ ಬೆಳಗುಂಬ ಸುತ್ತಮುತ್ತ ತಾಯಿ ಚಿರತೆ ಮತ್ತು ಮರಿ ಚಿರತೆ ಕಾಣಿಸಿಕೊಂಡು ಜನರನ್ನ ಭಯ ಬೀಳಿಸಿದ್ವು. ಈ ಕಾರಣಕ್ಕೆ ಅರಣ್ಯ ಇಲಾಖೆಯವರು ಬೋನನ್ನ ಇಟ್ಟಿದ್ರು. ಚಿರತೆ ಸೆರೆ ಹಿಡಿಯಲೆಂದು ಸ್ಕೂಲ್ ಆವರಣದ 200 ಮೀಟರ್ ದೂರದಲ್ಲಿ ಬೋನನ್ನ ಇಡಲಾಗಿತ್ತು. ಇದೀಗ ಮರಿಚಿರತೆ ಸೆರೆಯಾಗಿದ್ದು, ವಿಷಯ ತಿಳಿದ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿ ಶಶಿಕುಮಾರ್ ಮಾತನಾಡಿ, ತುಮಕೂರು ನಗರದ ಪಕ್ಕದಲ್ಲಿರುವ ರೆಡ್ ಕ್ರಾಸ್ ಸ್ಕೂಲ್ನಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ನಮ್ಮ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ನಡೆಸಿದ್ರು. ಚಿರತೆ ಸೆರೆ ಹಿಡಿಯಲು ಶಾಲೆಯ 200 ಮೀಟರ್ ದೂರದಲ್ಲಿ 2 ಬೋನನ್ನ ಇಟ್ಟಿದ್ವು. ಒಂದು ಬೋನಿಗೆ 3 ವರ್ಷದ ಚಿರತೆ ಸೆರೆ ಸಿಕ್ಕಿದೆ. ಮೇಲಧಿಕಾರಿಗಳ ನಿರ್ದೇಶನದಂತೆ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಕೆಳಗಡೆ ನಮ್ಮ ತುಮಕೂರು ನಗರದ ಪಕ್ಕದಲ್ಲಿರ್ತಕ್ಕಂಥ ಬೆಳಗುಂಬ ಗ್ರಾಮದಲ್ಲಿರ್ತಕ್ಕಂಥ ರೆಡ್ ಕ್ರಾಸ್ ಸ್ಕೂಲ್ ಅಂಧ ಮಕ್ಕಳ ಒಂದು ಶಾಲೆ ಹತ್ರ 3 ದಿನ ಕೆಳಗಡೆ ಚಿರತೆ ಬಂದಿದೆ ಅಂತ ಒಂದು ಮಾಹಿತಿ ಬಂತು ನಮಗೆ. ಸೊ ಮಾಹಿತಿ ಬಂದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿವರೆಗೂ ವಲನಾಧಿಕಾರಿಗಳು ಮತ್ತು ಸಹಾಯಕ ಸಂರಕ್ಷಣಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿವರೆಗೂ ಕೂಡ ನಾವು ಅಲ್ಲಿಗೆ ರಶ್ ಆದಮೇಲೆ ಅಲ್ಲಿರ್ತಕ್ಕಂಥ ಸ್ಕೂಲು ಕಾಂಪೌಂಡು ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಿಂದ ನಮಗೆ ಚಿರತೆಗಳು ಬಂದಿರೋದ್ರ ಬಗ್ಗೆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ನಮಗೆ ಮಾಹಿತಿ ಕೊಟ್ಟರು. ತದನಂತರ ನಾವು ಇಮಿಡಿಯೇಟಾಗಿ ಅಲ್ಲೇ ಒಂದು 2 ಬೋನ್ಗಳನ್ನು ಕೂಡ ಇರಿಸಿದ್ವಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರನ್ನು ಕೂಡ ಶಾಲೆ ಹತ್ರ ನಾವು ನೇಮಿಸ್ತಿದ್ವಿ. ಬೆಳಗ್ಗಿಂದ ಮತ್ತು ಸಂಜೆವರೆಗೆ ಗಸ್ತು ಮತ್ತು ಈ ಬಗ್ಗೆ ಶಾಲೆಯ ಮಕ್ಕಳಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ಶಾಲಾ ಶಿಕ್ಷಕರು ಕೂಡ ಈ ಬಗ್ಗೆ ನಾವು ಮುಂಜಾಗ್ರತಾ ವಿಷಯಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಈಗ ನಿನ್ನೆ ರಾತ್ರಿ ಆ ಶಾಲೆ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಿಂದ ಚಿರತೆ, ಹೆಣ್ಣು ಚಿರತೆ, ಸರಿಸುಮಾರು 3 ರಿಂದ 4 ವರ್ಷ ಇರ್ತಕ್ಕಂಥ ಹೆಣ್ಣು ಚಿರತೆ ಅದು ನಮ್ಮ ಸೆರೆ ಸಿಕ್ಕಿದೆ. ಬೋನಿಗೆ ಬಿದ್ದಿದೆ. ಅದನ್ನು ನಾವು ಸುರಕ್ಷಿತವಾಗಿ ನಮ್ಮ ಒಂದು ಇದರಲ್ಲಿ ಇಟ್ಕೊಂಡಿದ್ದೀವಿ. ತದನಂತರ ಮೇಲಾಧಿಕಾರಿಗಳ ಒಂದು ಆಜ್ಞೆಯ ಮೇರೆಗೆ ಅದನ್ನು ನಾವು ಅರಣ್ಯ ಪ್ರದೇಶಕ್ಕೆ ಅಥವಾ ಯಾವ ರೀತಿ ಅವರು ನಿರ್ದೇಶನ ಕೊಡ್ತಾರೆ ಅದನ್ನು ನಾವು ಕ್ರಮ ಕೈಗೊಳ್ಳುತ್ತೇವೆ. 2 ಚಿರತೆ ಇದೆ, ಒಂದು ತಾಯಿ ಮತ್ತು ಮರಿ ಅಂತ ಹೇಳಿದ್ರೆ. ಈಗ ನಮ್ಗೆ ಸಿಕ್ಕಿರ್ತಕ್ಕಂಥ ಹೆಣ್ಣು ಚಿರತೆ ಸಿಕ್ಕಿದೆ ನಮಗೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.